ನ್ಯೂಸ್ ಫಸ್ಟ್ಗೆ ಸ್ವಾಗತ. ನಾನು ಕಾವ್ಯಶ್ರೀ. ನಾನಿವತ್ತು ಹೇಳೋಕೆ ಹೊರಟಿರೋದು ತನ್ನದೇ ಕತೆಗೆ ತಾನೇ ಹೀರೋ ಆದ 12 ವರ್ಷದ ಬಾಲಕನ ಸಾಹಸಗಾಥೆಯ ಸ್ಟೋರಿಯನ್ನ. ಖತರ್ನಾಕ್ ಗ್ಯಾಂಗ್ ಒಂದು 12 ವರ್ಷದ ಬಾಲಕನನ್ನ ಕಿಡ್ನಾಪ್ ಮಾಡಿತ್ತು. ಇತ್ತ ಹೆತ್ತವರು ಕಂಗಾಲಾಗಿದ್ರು. ಮಗ ಎಲ್ಲಿ ಹೋದ, ಏನಾಯ್ತು ಅಂತ ಆತಂಕದಲ್ಲಿದ್ರು. ಅಷ್ಟರಲ್ಲಿ ಮಗ ಮೊಹಮ್ಮದ್ ಅಯಾನ್ ಕಿಡ್ನಾಪರ್ಸ್ಗೆ ಚಳ್ಳೆಹಣ್ಣು ತಿನ್ನಿಸಿ ಸುರಕ್ಷಿತವಾಗಿ ಮನೆ ಸೇರಿದ. ಬಾಲಕ ಆ ಗ್ಯಾಂಗ್ ಕಣ್ಣಿಗೆ ಮಣ್ಣೆರಚಿದೆ ರೋಚಕವಾಗಿದೆ. 12 ವರ್ಷ, ಹೆಸರು ಮೊಹಮ್ಮದ್ ಅಯಾನ್. ಇದೇ ಹುಡುಗ ಅಪಹರಣಕಾರರು ಬೀಸಿದ್ದ ಬಲೆಗೆ ಬಿದ್ದಿದ್ದ. ಆದ್ರೀಗ ತನ್ನದೇ ಕಿಡ್ನಾಪ್ ಸ್ಟೋರಿಗೆ ತಾನೇ ಹೀರೋ ಆಗಿದ್ದಾನೆ. ಡಿಸೆಂಬರ್ 1ರಂದು ಹಾವೇರಿಯ ನಗರದ ಪುರದ ಓಣಿಯ ಬಾಲಕ ಮೊಹಮ್ಮದ್ ಅಯಾನ್ ಮದ್ರಾಸಾಗೆ ಹೋಗಿ ಬರುವಾಗ ಹೊಂಚು ಹಾಕಿ ಕುಳಿತಿದ್ದ 4 ಗ್ಯಾಂಗ್ ಒಂದು ಬಾಲಕನನ್ನ ಕಿಡ್ನಾಪ್ ಮಾಡಿತ್ತು. ಆದರೆ ಬಾಲಕ ತನ್ನ ಬುದ್ಧಿಗೆ ಕೆಲಸ ಕೊಟ್ಟು ಕಿಡ್ನಾಪರ್ಸ್ಗೆ ಚಳ್ಳೆಹಣ್ಣು ತಿನ್ನಿಸಿ ಎಸ್ಕೇಪ್ ಆಗಿದ್ದಾನೆ. ಡಿಸೆಂಬರ್ 1ರ ರಾತ್ರಿ 7 ಗಂಟೆ ವೇಳೆಗೆ ಮೊಹಮ್ಮದ್ ಅಯಾನ್ನನ್ನ ಹಾವೇರಿ ನಗರದ ಪುರದ ಓಣಿಯಿಂದ ಕಿಡ್ನಾಪ್ ಮಾಡಲಾಗಿತ್ತು. ಇಕೋ ವ್ಯಾನ್ನಲ್ಲಿ ಬಂದಿದ್ದ ಮಾಸ್ಕ್ ಧರಿಸಿದ್ದ 4 ಅಯಾನ್ನನ್ನ ಅಪಹರಣ ಮಾಡಿದ್ರು. ಬಳಿಕ ವ್ಯಾನ್ನಲ್ಲಿ ಮೊಹಮ್ಮದ್ ಅಯಾನ್ ಮುಖ ಹಾಗೂ ಬೆನ್ನಿಗೆ ಹಲ್ಲೆ ಮಾಡಿದ್ರು. ಅಕ್ಕಿಪೇಟೆಗೆ ಬರುವಷ್ಟರಲ್ಲಿ ಅಯಾನ್ ಮೇಲೆ ಹಲ್ಲೆ ಮಾಡಿದ್ರು. ನಂತರ 4 ಕಿಡ್ನಾಪರ್ಸ್ ರೆಸ್ಟ್ ರೂಮ್ಗೆ ಹೋಗಿದ್ರು. ಈ ವೇಳೆ ಅಯಾನ್ ಕಾರಿನಿಂದ ಹಾರಿ ತಪ್ಪಿಸಿಕೊಂಡು ಮನೆಗೆ ಓಡ್ ಬಂದಿದ್ದಾನೆ. ಇತ್ತ ಹೆತ್ತವರು ಎಲ್ಲಾ ಕಡೆ ಮಗನಿಗಾಗಿ ಹುಡುಕಾಡ್ತಿದ್ರು. ಅಷ್ಟರಲ್ಲೇ ಅಯಾನ್ ಮನೆಗೆ ವಾಪಸ್ ಆಗಿದ್ದ. ಬಳಿಕ ಮನೆಯವರ ಬಳಿ ನಡೆದಿದ್ದನ್ನೆಲ್ಲ ವಿವರಿಸಿದ್ದಾನೆ. ಸದ್ಯ ಶಹರ ಪೊಲೀಸ್ ಠಾಣೆಯಲ್ಲಿ ಈ ಬಗ್ಗೆ ಪ್ರಕರಣ ದಾಖಲಾಗಿದೆ. ಅದೇನೇ ಇರಲಿ, ಬಾಲಕನ ಧೈರ್ಯವನ್ನ ಮೆಚ್ಚಲೇಬೇಕು. ಈ ಕಿಡ್ನಾಪ್ ಪ್ರಕರಣದಿಂದಾಗಿ ಪುರದ ಓಣಿಯಲ್ಲಿ ಆತಂಕ ಮನೆ ಮಾಡಿದ್ದು. ಬೇರೆ ಮಕ್ಕಳನ್ನ ಕಿಡ್ನಾಪ್ ಮಾಡೋ ಮೊದಲು ಈ ಕಿಡ್ನಾಪರ್ಸ್ನ ಪತ್ತೆ ಹಚ್ಚಬೇಕು ಅಂತ ಒತ್ತಾಯಿಸುತ್ತಿದ್ದಾರೆ. ಸ್ಪೆಷಲ್ ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.